Hi, my dear friends. Welcome to Learn All in One Commerce with Muralidhar Shastri. Today, we are discussing the third problem from the recording of transaction 2 chapter. That is in a purchase book. Purchase book ಅಲ್ಲಿ ನಾವು ಇವತ್ತು ಮೂರನೇ ಪ್ರಾಬ್ಲಮ್ ಅನ್ನ ನೋಡ್ತಾ ಇದ್ವಿ. So you can see the third problem. Prepare a purchase book from the following transactions of Saraswati Book House. So problem ಯಾವ ರೀತಿ ಕಾಣುತ್ತೆ ಸ್ವಲ್ಪ ನೀವೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ನೋಡಬಹುದು. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಅನ್ನ ನೀವು ಓದ್ಕೊಂಡು ಬರ್ಕೊಂಡು ಮುಂದೆ ಪ್ರಾಬ್ಲಮ್ ಅನ್ಗೆ ಸೊಲ್ಯೂಷನ್ ಬಂದಾಗ ಅಲ್ಲಿ ಹೋಗ್ಬೇಕು. ಪ್ರಾಬ್ಲಮ್ ನಿಮ್ ಕಣ್ಮುಂದೆ ಇದ್ದಾಗ ಮಾತ್ರ ನೀವು ಎಕ್ಸಾಮ್ ಅಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ಸ್ ಕಣ್ಮುಂದೆ ಬಂದಾಗ ಯು ಕ್ಯಾನ್ ಫೇಸ್ ಇಟ್ ವೆರಿ ಈಸಿಲಿ. ಸೊ ಇದು ನನ್ನ ಒಂದು ಅನಿಸಿಕೆ. ಸೊ ಪ್ರಾಬ್ಲಮ್ ಅನ್ನ ಓದ್ತೇನೆ, ದಯವಿಟ್ಟು ಎಲ್ಲರೂ ನೋಡಿ. June 1st ಪರ್ಚೇಸ್ಡ್ 50 ಅಕೌಂಟೆನ್ಸಿ ಬುಕ್ ಆಫ್ ರುಪೀಸ್ 150 ಪರ್ ಬುಕ್ ಫ್ರಮ್ ಸಪ್ನಾ ಬುಕ್ ಹೌಸ್. June 5th ಅಲ್ಲಿ ಬಾಟ್ 25 ಬುಕ್ಸ್ 25 business studies books of rupees 100 per book and 50 economics books and 100 per book from Mata Publishers at 5% discount. So June 12th ge purchased 500 notebooks from Siddhi suppliers for rupees 30 per notebook at a 10% discount. Bought 10 packs of pens from Subhash Book House at rupees 120 each for cash. ಸೊ ಅದೇ ರೀತಿಯಾಗಿ 25ನೇ ತಾರೀಕು ಬಾಟ್ 10 ಡಿಕ್ಷನರೀಸ್ ಅಟ್ rupees 100 ಈಚ್ ಫ್ರಮ್ ಚೇತನ್ ಪಬ್ಲಿಷನ್ಸ್. ಸೊ ಇಷ್ಟೆಲ್ಲ ನಿಮಗೆ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಸೊ ಈ ಪ್ರಾಬ್ಲಮ್ಗೆ ತಕ್ಕಂತೆ ನಾವು ಸೊಲ್ಯೂಷನ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ಪಾರ್ಟನ್ನು ನೋಡೋಣ. ಸೊ ನೋಡಿ, ಸೊಲ್ಯೂಷನ್ ಪಾರ್ಟಿಗೆ ಬಂದರೆ ನೀವು ನೀಟಾಗಿ ಫಾರ್ಮೆಟನ್ನು ಹಾಕಬೇಕು. ನಾನು ಪ್ರತಿ ಸಾರಿ ಪ್ರತಿ ಪ್ರಾಬ್ಲಮಲ್ಲೂ ಕೂಡ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ಡೇಟು, ಇನ್ವರ್ಡ್ ಇನ್ವಾಯ್ಸ್ ನಂಬರು, ಪರ್ಟಿಕ್ಯುಲರ್ಸು, ನೇಮ್ ಆಫ್ ದ ಸಪ್ಲೈಯರ್ಸ್ಗಳು ಯಾರು ಇರ್ತಾರೆ ಅದರಲ್ಲಿ ಬರೀಬೇಕು. ಸೊ ಅದೇ ರೀತಿಯಾಗಿ ಲೆಡ್ಜರ್ ಫೋಲಿಯೋ ಮತ್ತು ಅಮೌಂಟ್ ಅಂತಕ್ಕಂಥದ್ದು. ಸೊ ಇದು ಸಮರ್ಥ ಟ್ರೇಡರ್ಸ್ ಅವ್ರದ್ದು ಬುಕ್ಕು. ಸೊ ಸಮರ್ಥ ಟ್ರೇಡರ್ಸ್ ಅವ್ರ ಬುಕ್ಕು ಪರ್ಚೇಸ್ ಬುಕ್ಕು ಯಾವ ರೀತಿಯಾಗಿರುತ್ತೆ ನಾವು ಗ್ಲಾನ್ಸ್ ಔಟ್ ಮಾಡೋಣ. ಸೊ ಪರ್ಚೇಸ್ಡ್ ಫ್ರಮ್ ಮಂಡ್ಯ ಶುಗರ್ ಮಿಲ್ಸ್ 10 ಕ್ವಿಂಟಲ್ಸ್ ಆಫ್ ಶುಗರ್ rupees purchased 10 accountancy book of rupees 150 per book. 150 ರೂಪಾಯಿಗೆ ಒಂದು ಬುಕ್ಕನ್ನು ತಗೊಂಡಿದ್ವಿ ಫ್ರಮ್ ಸಪ್ನಾ ಬುಕ್ ಹೌಸ್. ಟೋಟಲ್ ಬುಕ್ಸ್ ಎಷ್ಟು ಅಂತ ಹೇಳಿದ್ರೆ 50 ಬುಕ್ಸ್ಗಳನ್ನು ತಗೊಂಡಿದ್ವಿ. ಸೊ ಯು ಕ್ಯಾನ್ ಸಿ ದಟ್ ಹಿಯರ್. ನೀವು 50 ಬುಕ್ಸ್ಗಳಿಗೆ ಕ್ಯಾಲ್ಕುಲೇಷನ್ಸನ್ನು ನೋಡಬೇಕಾಗಿರುತ್ತೆ. ಸೊ 50 into 150, ಓಕೆ, ವಿ ವಿಲ್ ಗೆಟ್ 7,500 rupees. ಸೊ 7,500 rupeesನ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಬರಿತಾ ಇದ್ದೀನಿ 7,500. ಸೊ 7,500 ಆಯಿತು. ಅದೇ ರೀತಿಯಾಗಿ ಮಾತಾ ಪಬ್ಲಿಕೇಶನ್ಸ್ ಕಡೆಯಿಂದ ಅವರಿಂದ ನಾವು ಬುಕ್ಸ್ಗಳನ್ನು ತೊಗೊಂಡಿದ್ವಿ. ಯಾವ ಬುಕ್ಸ್ ತೊಗೊಂಡಿದ್ವಿ ಅಂದರೆ 25 ಬಿಸ್ನೆಸ್ ಸ್ಟಡಿ ಬುಕ್ಸ್ಗಳನ್ನು ತೊಗೊಂಡಿದ್ವಿ. ಅದನ್ನು ಎಷ್ಟು ರೂಪಾಯಿ ಅಂತ ಹೇಳಿದ್ರೆ 100 rupees, 2,500 ರೂಪಾಯಿ ಆಯಿತು. ಸೊ ಅದೇ ರೀತಿಯಾಗಿ ನಾವು ಎಕನಾಮಿಕ್ಸ್ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿದ್ವಿ. 50 ಬುಕ್ಸ್ಗಳನ್ನು 50 ರೂಪಾಯಿಗೆ 100 ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿದ್ವಿ. 5,000 ರೂಪಾಯಿ ಆಯಿತು. ಟೋಟಲ್ ಮಾಡಿದಾಗ ಇವೆರಡಕ್ಕೂ ಕೂಡ ನಮ್ಗೆ ಎಷ್ಟಾಯಿತು, 7,500 ರೂಪಾಯಿ ಆಯಿತು. ಸೊ ನಮಗೆ ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಟ್ಟರು, 7,500 ರೂಪಾಯಿಗೆ ಅಂತ ಹೇಳಿದ್ರೆ 7,500 ಮೈನಸ್ ನಮಗೆ 5% ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟರೆ 7,125 ರೂಪೀಸ್ ನಮಗೇನಾಯಿತು, ಉಳಿತು. ಎಷ್ಟು ಉಳಿತು? 7,125 ರೂಪೀಸ್ ಏನಾಯ್ತು ನಮಗಿಲ್ಲಿ ಉಳಿತು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನಿದೆಪ್ಪ ಅಂದರೆ ಸಿದ್ಧಿ ಪಬ್ಲಿಷರ್ಸ್ ಕಡೆಯಿಂದ ನಾವು ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ಸೊ ಏನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಂತಂದರೆ, ವಿ ಹ್ಯಾವ್ ಬೀನ್ ಪರ್ಚೇಸ್ಡ್ ದ ಸಮ್ ಆಫ್ ದಿ 500 ನೋಟ್ ಬುಕ್ಸ್ಗಳನ್ನು ಏನು ಮಾಡಿದ್ವಿ ನಾವು ಇಲ್ಲಿ ಪರ್ಚೇಸ್ ಮಾಡಿದ್ವಿ. ಹೌದಾ? ಎಷ್ಟು ಪರ್ಚೇಸ್ ಮಾಡಿದ್ವಿ? 500 ನೋಟ್ ಬುಕ್ಸ್ಗಳನ್ನು. ಎಷ್ಟು ರೂಪಾಯಿ ಅಂತೆ? ಒಂದು 30 ರೂಪೀಸ್ ಪರ್ ನೋಟ್ ಬುಕ್ ಅಂತಕ್ಕಂಥದ್ದು. 500 into 30 ಮಾಡಿದ್ರೆ ವಿ ವಿಲ್ ಗೆಟ್ 50,000. ಸೊ ಇದಕ್ಕೆ ಅವರು ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಮೈನಸ್ ಎಷ್ಟು? 10% ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟರು. ಸೊ ಹಾಗಿದ್ರೆ 1,500 ರೂಪಾಯಿ ದುಡ್ಡು ಹೋಗುತ್ತೆ. ನಮ್ಗೆ ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬ್ಯಾಲೆನ್ಸ್ ಉಳಿಯೋದು 13,500 ಅಂತಕ್ಕಂಥದ್ದು. ಎಷ್ಟು ಉಳಿಯುತ್ತೆ? 13,500 ರೂಪೀಸ್ ಅಂತಕ್ಕಂಥದ್ದು ಏನಾಯಿತು, ಬ್ಯಾಲೆನ್ಸನ್ನು ಉಳಿತು. ಸೊ ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಂದರೆ, ಸೊ ಬಾಟ್ 10 packs ಆಫ್ 10 ಪೆನ್ಸ್ ಫ್ರಮ್ ಸುಭಾಷ್ ಬುಕ್ ಹೌಸ್ ಆಫ್ ಕ್ಯಾಶ್ ಅಂತ ಇದೆ. ಕ್ಯಾಶ್ ಅಂತ ಇದ್ದರೆ ಯಾವತ್ತೂ ಕೂಡ ಬರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ರೂ ಕೂಡ ನಮಗೆ ಪ್ರಾಬ್ಲಮಲ್ಲಿ ಬರೋದಿಲ್ಲ. ಹಾಗಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಾರ್ದು. ಬಂತು ಅಂತ ಹೇಳಂದರೆ ನೀವು ಬೇಕಿದ್ರೆ ಇದರಲ್ಲಿ ಬರೆದು ಡ್ಯಾಶ್ ಕೊಟ್ಟರು ಕೂಡ ನಡೆಯುತ್ತೆ, ನಾಟ್ ಅಲೌಡ್ ಅಂತ ಕೊಟ್ಟು ಬರೆದ್ರು ಕೂಡ ನಡೆಯುತ್ತೆ. ದೇರ್ ಇಸ್ ನೋ ಪ್ರಾಬ್ಲಮ್. ಆದರೆ ತೊಗೊಳಕ್ಕೆ ಹೋಗೋಕ್ಕೆ ಹೋಗ್ಬೇಡ್ರಿ.
ಸೊ ಬಾಟ್ 10 ನೆಕ್ಸ್ಟ್ ಡೇಟ್ಗೆ ಜೂನ್ 25ಗೆ ಬಾಟ್ 10 ಡಿಕ್ಷನರೀಸ್ ಎಟ್ ₹100 ಈಚ್. ಸೊ 10 ಡಿಕ್ಷನರೀಸ್ಗಳನ್ನು ನಾವೇನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ, ಪ್ರತಿಯೊಂದು ₹100 ಅಂತೆ. ಸೊ ಹಾಗಿದ್ರೆ 10 × 100 ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ, ₹1000 ಆಯಿತು. ಎಷ್ಟಾಯ್ತು ರೀ, ₹1000 ಆಯಿತು. ಟೋಟಲ್ ಅಮೌಂಟ್ ಬಂದುಬಿಟ್ಟು ನಮ್ಗೆ ಎಷ್ಟಾಗುತ್ತೆ, 29,125 ರೂಪೀಸ್ ಅಂತಕ್ಕಂಥದ್ದು. ಸೊ ಈಸಿಯಾಗಿ ಈ ರೀತಿ ಕ್ಯಾಲ್ಕುಲೇಷನ್ಸ್ಗಳನ್ನು ನಾವು ಮಾಡಬೇಕಾಗಿರುತ್ತೆ. ಹಾಗಿದ್ರೆ ನಾವೇನೇನು ನೆನ್ಪಿಟ್ಕೊಂಡಿರಬೇಕು ಈ ಪ್ರಾಬ್ಲಮ್ಸ್ಗಳನ್ನು ಮಾಡಬೇಕಾದ್ರೆ, ಒನ್ ಆ್ಯಂಡ್ ಓನ್ಲಿ ವಿ ನೀಡ್ ಟು ನೋಸ್ ದಟ್ ನಮಗೆ ತಿಳಿದಿರ್ತಕ್ಕಂಥದ್ದು ಯಾವುದು ಅಂದರೆ, ಫಸ್ಟ್ ಆಫ್ ಆಲ್ ನಾವು ಏನು ತೊಗೋಬಾರ್ದು ಅಂದರೆ ಕ್ಯಾಶ್ ಪರ್ಚೇಸಸ್ಗಳನ್ನು ನಾವು ತೊಗೊಳಕ್ಕೆ ಹೋಗಬಾರ್ದು. ಏನು ತೊಗೋಬೇಕು ಕನ್ಸಿಡರ್ ಅಂದ್ರೆ ಈಗ ಕ್ರೆಡಿಟ್ ಪರ್ಚೇಸಸ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಮತ್ತೊಂದು ಏನು ತೊಗೋಬಾರ್ದು ಅಂತ ಹೇಳಂತಂದರೆ, ನಮ್ಮಲ್ಲಿ ಪರ್ಚೇಸ್ ಆಫ್ ಅಸೆಟ್ಸ್ಗಳೇನಾದರೂ ಇದ್ದರೆ ಅವು ಕೂಡ ಏನು ಮಾಡಬಾರ್ದು, ನಾವು ಕನ್ಸಿಡರ್ ಮಾಡಬಾರ್ದು ಅಂತಕ್ಕಂಥದ್ದು. ನಂಬರ್ 1 ಕ್ಯಾಶ್ ಪರ್ಚೇಸಸ್ಗಳನ್ನು ಕನ್ಸಿಡರ್ ಮಾಡಬಾರ್ದು. ಎರಡನೇದು ಕ್ರೆಡಿಟ್ ಪರ್ಚೇಸಸ್ಗಳನ್ನು ಮಾತ್ರ ನಾವು ಪ್ರಾಬ್ಲಮಲ್ಲಿ ಕನ್ಸಿಡರ್ ಮಾಡಬೇಕು. ಮೂರನೇದಾಗ್ಬಿಟ್ಟು ಪರ್ಚೇಸ್ ಆಫ್ ಅಸೆಟ್ಸ್ಗಳಿದ್ರೆ ಕನ್ಸಿಡರ್ನ ಮಾಡ್ಬೋದು. ಸೊ ಇಷ್ಟಿರುತ್ತೆ. ಸೊ ಇದ್ರ ಜೊತೆಗೆ ಮತ್ತೆ ಮುಂದಿನ ಪ್ರಾಬ್ಲಮಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.